ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಾವು ರೀಸೆಂಟಾಗಿ ದೂದ್ಸಾಗರ್ ಮತ್ತು ಸೌತ್ ಗೋವಾಗೆ ಟ್ರಿಪ್ ಹೋಗಿದ್ವಿ. ಅದರದ್ದೇ ವ್ಲಾಗ್ ಆಗಿರುತ್ತೆ ಇದು. ನಾನು, ನನ್ನ ತಂಗಿ ಫ್ರೆಂಡ್ಸು, ಅಂದರೆ ಅವರೆಲ್ಲ ನನ್ನ ಜೂನಿಯರ್ಸ್ ಆಗಿದ್ದರು ಸ್ಕೂಲಲ್ಲಿ. ಮತ್ತು ನಾವೆಲ್ಲರೂ ಒಂದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ತುಂಬ ವರ್ಷಗಳಿಂದ ಗೊತ್ತಿರೋರು ಅವರೆಲ್ಲರೂ. ಸೊ ನಾವೆಲ್ಲ ಫ್ರೆಂಡ್ಸು ಪ್ಲ್ಯಾನ್ ಮಾಡಿಕೊಂಡು ದೂದ್ಸಾಗರ್ ಟ್ರೆಕ್ಕಿಗೆ ಹೋಗಿ ಬರೋಣ ಅಂತ ಹೋಗಿದ್ವಿ. 2023 ನಾನು ಆಲ್ರೆಡಿ ನನ್ನ ಹಳೆ ಆಫೀಸ್ ಕೊಲೀಗ್ಸ್ ಜೊತೆ ಟ್ರಿಪ್ ಹೋಗಿದ್ದೆ ದೂದ್ಸಾಗರ್ ಟ್ರೆಕ್ಕಿಗೆ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇತ್ತು, ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಎಲ್ಲನೂ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಏನೇನೆಲ್ಲ ಎಡವಟ್ಟಾಯಿತು ಅಂತಲೂ ಈ ವ್ಲಾಗಲ್ಲಿ ನೋಡ್ಬೋದು ನೀವು. ಸ್ಟಾರ್ಟಿಂಗೇ ಏನು ಎಡವಟ್ಟಾಯ್ತು ಅಂದರೆ, ನಾವು ಹೋಗಿದ್ದು 6 ಜನ ಆಯಿತಾ. ಫಸ್ಟಾಗಿ ವಿಷ್ಣು ಬರಬೇಕಾಗಿತ್ತು, ಬಟ್ ವಿಷ್ಣು ಬದಲು ಅವ್ರ ತಂಗಿ ಬಂದರು, ಮಾನಸ ಅಂತ. ಅವರು ಗೊತ್ತಿರೋರೆ ನಮಗೆ. ಸೊ ಮಾನಸ ಬಂದಳು ಆಯಿತಾ. ಬಟ್ ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಫ್ಯಾಮಿಲಿ ಮೆಂಬರ್ಸ್ಗಾದರೂ ಅಲೋ ಮಾಡ್ತಾರೆ ಟ್ರೈನಲ್ಲಿ ರಿಪ್ಲೇಸ್ಮೆಂಟ್, ಯಾಕಂದರೆ ನಮ್ಮದು ಕನ್ಫರ್ಮ್ಡ್ ಟಿಕೆಟ್ ಇತ್ತು. ನಾವೇನು RAC ಅಲ್ಲ, ವೇಟಿಂಗ್ ಲಿಸ್ಟು ಅಲ್ಲ. ಬಟ್ ನೋಡಿದ್ರೆ 1050 ರೂಪಾಯಿ ಸ್ಟಾರ್ಟಿಂಗಲ್ಲೇ ಫೈನ್ ಆಗೋಯ್ತು. ಫಸ್ಟಲ್ಲೇ ಬಾಂಬ್ ಬಿತ್ತಲ್ಲ ಅಂತ ನಾವು ಫುಲ್ಲು ಜೋಶಲ್ಲಿ ಆಮೇಲೆ ಎದ್ವಾ ನೋಡಿ, ಇವನು ಟ್ಯಾಬಲ್ಲೇ ಮಾತಾಡ್ಕೊಂಡು ಕುಂತಿದ್ದಾನೆ. ಯಾವ VIP ಗೂ ಬರದೇ ಅಷ್ಟು ಫೋನು ಇವನಿಗೆ ಬರ್ತಾಯಿತ್ತು, ಅದು ಟ್ರಿಪ್ಪಿನ ದಿನಾನೇ. ಅದಾದಮೇಲೆ ಎಲ್ಲರೂ ನೇಚರ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಫುಲ್ಲು ರೇಗಿಸ್ಕೊಂಡು ಎಲ್ರಿಗೂ ಒಂಥರ ಇವರೆಲ್ಲ ನಮ್ಮ ಟ್ರಿಪ್ ಬಡ್ಡೀಸ್ ಆಯಿತಾ. ನಾವು ಯಾವುದೇ ಟ್ರಿಪ್ ಹೋಗ್ತಿದ್ರು ನಮ್ಮದೊಂದು ಗ್ರೂಪ್ ಇದೆ, ಅಲ್ಲಿ ಪೋಸ್ಟ್ ಮಾಡ್ತೀವಿ ಈ ಟ್ರಿಪ್ಪು ಇಂಥ ದಿನ ಈ ಥರ ಬುಕ್ಕಿಂಗ್ ನಡೀತಿದೆ ಅಂತ, ಅಷ್ಟೇ ಫಿಕ್ಸ್. ಈ ಸತಿ ನಮ್ಮ ಜೊತೆ ಯಾರೆಲ್ಲ ಜಾಯ್ನ್ ಆಗಿದ್ರು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ನಾನು, ನನ್ನ ಜೊತೆ ನನ್ನ ತಂಗಿ, ಆಮೇಲೆ ನನ್ನ ತಂಗಿ ಇಬ್ಬರು ಫ್ರೆಂಡ್ಸ್, ಅಂದರೆ ನಮ್ಮ ಸ್ಕೂಲ್ ಮೇಟ್ಸ್ ಅವರಿಬ್ಬರು, ಪವನ್ ಮತ್ತು ಮಂಜುನಾಥ್ ಅಂತ ಇವರಿಬ್ಬರು ನನ್ನ ತಂಗಿ ಫ್ರೆಂಡ್ಸು. ಮತ್ತು ನನ್ನ ಕಲೀಗ್ ಕೌಶಿಕ್ ಅವರು. ಹಾಗೆಯೇ ವಿಷ್ಣು ಬರಬೇಕಾಗಿತ್ತು, ಬಟ್ ವಿಷ್ಣು ರಿಪ್ಲೇಸ್ಮೆಂಟ್ ಆಗಿ ಮಾನಸ, ವಿಷ್ಣು ತಂಗಿ ಅವ್ರು ಬಂದಿದ್ರು. ಅದಾದಮೇಲೆ ಟ್ರೈನಲ್ಲಿ ನಮಗೆ ಪರಿಚಯ ಆದವರು ಧನುಷ್, ಅವರು ಸೋಲೋ ಟ್ರಾವೆಲಿಂಗ್ ಹೋಗ್ತಾ ಇದ್ರಂತೆ. ಅವರು ಚಿಕ್ಕಮಂಗ್ಳೂರವರು. ಅವರು ಸಹ ನಮಗೆ ಟ್ರೈನಲ್ಲೇ ಪರಿಚಯ ಆಗಿ ನಮ್ಮ ಗ್ಯಾಂಗ್ ಇಷ್ಟ ಆಗಿ ನಮ್ಮ ಜೊತೆನೇ ಜಾಯ್ನ್ ಆಗಿಬಿಟ್ಟಿದ್ರು ಅವರು. ಮತ್ತು ರಾತ್ರಿ ತುಂಬ ಹಸುವಾಗ್ತಿತ್ತು, ಬಟ್ ಟ್ರೈನಲ್ಲಿ ಊಟ, ಫಸ್ಟ್ ಆಫ್ ಆಲ್ ಈ ಅಪರಿಚಿತುಡು ಮೂವಿ ನೋಡಿಬಿಟ್ಟು ನಂಗೊಂಥರ ಅದು ಟ್ರೋಮಾ ಆಗಿಬಿಟ್ಟಿದೆ. ನಾನು ರೈಲಲ್ಲಿ ಊಟನೇ ಆರ್ಡ್ರ್ ಮಾಡಲ್ಲ, ತಿನ್ನೋಕ್ಕೂ ಹೋಗಲ್ಲ. ಸೊ ನಾವು ಡಾಮಿನೋಸ್ ಆರ್ಡ್ರ್ ಮಾಡಿದ್ವಿ. ಮೇಕ್ ಮೈ ಟ್ರಿಪ್ಪಿಂದನೇ ಆರ್ಡ್ರ್ ಮಾಡ್ಕೋಬೋದು ನೀವು. ನಿಮ್ಮ ಸ್ಟೇಷನ್, ನಿಮ್ಮ ಭೋಗಿ ಹತ್ರನೇ ಬಂದು ಕೊಡ್ತಾರೆ ಅವರು. ಅದಾದಮೇಲೆ ಮಾವಳ್ಳಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ರಾತ್ರಿಗೆ. ಒಂದು ನಾನ್ ವೆಜ್ ಪಿಜ್ಜಾ ಮತ್ತು ಮಾವಳ್ಳಿ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು, ಬಿಸಿನೂ ಬಂದಿತ್ತು. ಅದಾದಮೇಲೆ ನೈಟು ನಾವು ದೂದ್ಸಾಗರಲ್ಲಿ ಅದರಿಂದನೇ ಹೋಗಬೇಕು ಅಲ್ವಾ. ನಾವು ಕೂಲಂ ಸ್ಟೇಷನಲ್ಲಿ ಇಳ್ಕೋಬೇಕಾಗಿತ್ತು. ಆ 30 ರೂಪಾಯಿ ಟಾರ್ಚ್ ಇಟ್ಕೊಂಡು ದೂದ್ಸಾಗರ್ ವಾಟರ್ ಫಾಲ್ಸ್ ಹುಡುಕ್ತವ್ರೆ ನಮ್ಮ ಮೈಕ್ಳು. ಈ 30 ಅದು ಆ್ಯಕ್ಚುಲಿ ಕಾಣಿಸ್ತು, ಆ ಟಾರ್ಚಲ್ಲಿ ಕಾಣಿಸ್ತು ನಮಗೆ ವಾಟರ್ ಫಾಲ್ಸು. ನನಗೆ ಅದೇ ಆಶ್ಚರ್ಯ, 30 ರೂಪಾಯಿ ಟಾರ್ಚ್ ವರ್ತ್ ಅನ್ಕೊಂಬಿಟ್ಟು ನಾವು. ಅದಾದಮೇಲೆ ಎಲ್ಲರೂ ನಾವು ಈ ಕ್ಯಾಸಲ್ ರಾಕ್ ಸ್ಟೇಷನಲ್ಲಿ ಸ್ವಲ್ಪ ಲಾಂಗಾಗೆ ಸ್ಟಾಪ್ ಮಾಡಿದರು ಆಯಿತಾ ಟ್ರೈನು. ನಾವು ನೋಡಿದ್ರೆ ಸಿಕ್ಕಾಪಟ್ಟೆ ಪೊಲೀಸವರು, ಯಾಕಂದರೆ ಇವಾಗ ದೂದ್ಸಾಗರ್ ಟ್ರೆಕ್ಕು ತುಂಬಾ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾರಾದರೂ ಹೋಗೋರು ಇದ್ರೂ ಸ್ವಲ್ಪ ಹುಷಾರು. ಕ್ಯಾಸಲ್ ರಾಕಲ್ಲಂತೂ ಇಳಿಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಎಲ್ಲ ಫುಲ್ಲಿ ಎಕ್ವಿಪ್ಡ್ ಆಗಿರೋ ಆರ್ಮ್ಡ್ ಪೊಲೀಸ್ ಆಫೀಸರ್ಸ್ನ ನಿಲ್ಲಿಸಿದ್ದು, ಗನ್ ಹಿಡ್ಕೊಂಡು ಕಾಯ್ತಾ ಇದ್ರು ಯಾರ್ಯಾರು ಬರ್ತಿದ್ದಾರೆ ಅಂತ ನೋಡೋಕ್ಕೆ. ತುಂಬಾ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಲಿಟ್ರಲಿ ಒಬ್ರಿಗೂ ಇಳಿಯೋಕ್ಕಂತೂ ಚಾನ್ಸೇ ಇಲ್ಲ. ನಾವು ಈ ಟ್ರಿಪ್ಪಲ್ಲಂತೂ ಅದು ಎಷ್ಟು ಸತಿ ಪೊಲೀಸವ್ರನ್ನ ನೋಡಿಬಿಟ್ರು, ಒಳ್ಳೆ ಯಾವುದೋ ಕಾಶ್ಮೀರ್ಗೆ ಹೋದಂಗೆ ಫೀಲ್ ಬರ್ತಿತ್ತು ನಮಗೆ. ಸೊ ಅದಾದಮೇಲೆ ಕ್ಯಾಸಲ್ ರಾಕಿಂದ ತಿರ್ಗಾ ಎಲ್ಲರೂ ಮೇಲೆ ಹತ್ಕೊಂಡು, ಅದಾದಮೇಲೆ ನೈಟಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಪ್ಯಾಸೆಂಜರ್ಸು ಡೋರ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೇನೆ ಆ ಮ್ಯಾಗ್ನಿಫಿಸೆಂಟ್ ಆಗಿರೋ ಮಿಲ್ಕ್ ಬ್ಯೂಟಿನ ನೋಡಲಿಕ್ಕೆ. ಸೊ ಹಾಗೆಯೇ ನಾವು, ನಮ್ಮದು ಹೆಂಗೋ ಬುಕ್ ಸೀಟ್ ಇತ್ತಲ್ವ ಕೇಟ್ಕೆ ಕಡೆದು, ಎಲ್ಲರೂ ಕಾತರದಿಂದ ಕಾಯ್ತಾನೇ ಇದ್ವಿ, ಯಾವಾಗ ಬರುತ್ತೆ ದೂದ್ಸಾಗರ್ದು ವಾಟರ್ ಫಾಲ್ಸು, ಕತ್ಲಲ್ಲಿ ಕಾಣಿಸುತ್ತಾ ಇಲ್ವಾ, ನೋಡೋಣ ಅಂತ ಕಾಯ್ತಾನೇ ಇದ್ವಿ. ನೋಡಿ, ಇಷ್ಟು ಜನ ಎಲ್ಲರೂ ಕಾಯ್ತಾಯಿದ್ರು. ನೋಡಿ, ನಿಮಗೆ ಆ 30 ರೂಪಾಯಿ ಟಾರ್ಚ್ ಅದು ಹೋಗಿ ರೀಚ್ ಆಗಿರೋದೇ ನಮಗೆ ಆಶ್ಚರ್ಯ. ಫುಲ್ಲು ಕಾಣಿಸ್ತಿದೆ ನಿಮಗೆ ವಿಡಿಯೋದಲ್ಲಿ, ಸ್ವಲ್ಪ ಕಾಣಿಸುತ್ತೆ ಅನಿಸುತ್ತೆ, ಯಾಕಂದರೆ ತುಂಬ ಕಗ್ಗತ್ತಲಾಗ್ಬಿಟ್ಟಿತ್ತು. ಅಲ್ಲೆಲ್ಲ ಸ್ಟ್ರೀಟ್ ಲೈಟ್ಸು ಅಥವಾ ಏನಾದರೂ ನಾರ್ಮಲ್ ಲೈಟ್ಸ್ ಎಂಥದ್ದು ಇರೋಲ್ಲ, ಫಾರೆಸ್ಟ್ ಏರಿಯಾ ಅಲ್ವಾ. ಬಟ್ ಅದರಲ್ಲೂ ನಮಗೆ ಕಾಣಿಸೋದು ಖುಷಿ. ಅದಾದಮೇಲೆ ಬಂದು ನಾವು ಇಳ್ಕೊಂಡಿದ್ದೇನೆ ಕೂಲಂ ಸ್ಟೇಷನ್ ಹತ್ರ. ಇಲ್ಲಿಂದನೇ ನಮ್ಮದು ಟ್ರೆಕ್ ಸ್ಟಾರ್ಟಿಂಗ್ ಇದ್ದಿದ್ದು. ಯಾಕಂದರೆ ಈ 2 ಆಪ್ಷನ್ ಇದೆ. ಒಂದು, ನೀವು ಟೂರ್ ಗೈಡ್ಗಳು ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಪೇಜ್ ಮಾಡಿಕೊಂಡು ಪೋಸ್ಟ್ ಮಾಡ್ತಾರಲ್ಲ, ಅವ್ರ ಕಡೆಯಿಂದಾದರೂ ನೀವು ಫಾರೆಸ್ಟ್ ಟ್ರೆಕ್ಕಿಂಗ್ ಹೋಗ್ಬೋದು, ಅಥವಾ ಗೌರ್ಮೆಂಟ್ ಅವ್ರ ವೆಬ್ಸೈಟಲ್ಲೇ ನೀವು ಖುದ್ದಾಗಿ ಬುಕ್ ಮಾಡಿಕೊಂಡು ಸಹ ಹೋಗ್ಬೋದು. ಅದಾದರೆ ನಿಮಗೆ ಒಂದು 700 ರೂಪಾಯಿ, 678 ಸಮಥಿಂಗ್ ಆಗುತ್ತೆ. ಅಷ್ಟರಲ್ಲಿ ಹೋಗಿ ಬರ್ಬೋದು. ಗೈಡು ಮತ್ತು ನೀವು ಕರ್ಕೊಂಬರೋದು, ಫಾರೆಸ್ಟ್ ಎಂಟ್ರಿ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. 670
70 ರೂಪಾಯಿಗೆ. ನಾವು ಹೋಗಿದ್ದು ಥರ್ಡ್ ಪಾರ್ಟಿ ಅವ್ರ ಕಡೆಯಿಂದ, ಅವ್ರು 100 ರೂಪಾಯಿ ಇಸ್ಕೊಂಡಿದ್ರು, ಅದು ಹೇಳ್ತೀನಿ ನಾನು ಮುಂದಕ್ಕೆ. ಆಮೇಲೆ ನೋಡಿದ್ರೆ ಕೂಲಂ ಸ್ಟೇಷನಲ್ಲಿ ಕರೆಂಟ್ ಹೊರಟೋಗಿತ್ತು. ಬಟ್ ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲೆಲ್ಲ ಗೋವಾದಲ್ಲಿ ಹಂಗೆ ಮಳೆ ಹುಯ್ತಿದೆ, ಹಿಂಗೆ ಮಳೆ ಹುಯ್ತಿದೆ ಅಂತೆಲ್ಲ ನೋಡ್ಕೊಂಡು ಹೋಗಿದ್ವಿ. ಸಿಕ್ಕಾಪಟ್ಟೆ ಮಳೆ ಇರ್ಬೋದೇನೋ ಅಂತ. ಮಳೆನೇ ಇರಲಿಲ್ಲ, ತುಂಬ ಹ್ಯೂಮಿಡ್ ಥರ ಇತ್ತು, ಸೆಕೆ ಆಗ್ತಿತ್ತು. ಅದಾದಮೇಲೆ ನಮ್ಮ ಗೈಡ್, ಅಂದರೆ ನಾವು ಯಾರ ಮುಖಾಂತರ ಬುಕ್ ಮಾಡಿದ್ರಿ, ಅವರು ಕೂಲಂ ಸ್ಟೇಷನಿಂದ ಬ್ರಿಡ್ಜ್ ಪಾಸ್ ಮಾಡಿಕೊಂಡು ಈ ಕಡೆ, ನಾವಷ್ಟೇ ಅಲ್ಲ ಎಲ್ಲರೂ ಬ್ರಿಡ್ಜ್ ಇಳಿದಾದ್ಮೇಲೆ ಬ್ರಿಡ್ಜ್ ಪಾಸ್ ಅಂದರೆ ಅಪ್ಪರ್ ಪಾಸಲ್ಲಿ ನಡ್ಕೊಂಡು ಈ ಕಡೆ ಬರಬೇಕಾಗಿತ್ತು. ಯಾಕಂದರೆ ನೀವು ಗೌರ್ಮೆಂಟ್ ವೆಬ್ಸೈಟ್ ಮುಖಾಂತರ ಬುಕ್ ಮಾಡಿದ್ರು ಅಥವಾ ಥರ್ಡ್ ಪಾರ್ಟಿ ಅವ್ರ ಕಡೆಯಿಂದ ಬುಕ್ ಮಾಡಿದ್ರು ನೀವು ಬ್ರಿಡ್ಜ್ ಪಾಸ್ ಮಾಡಿ ಈ ಕಡೆ ಬಂದು ಅಲ್ಲಿ ನಿಮಗೆ ಎಂಟ್ರಿ ಟಿಕೆಟ್ ಥರ ಕೊಡ್ತಾರೆ ಮತ್ತು ಬ್ಯಾಡ್ಜ್ ಥರ ಕೊಡ್ತಾರೆ. ಅದನ್ನು ಇದೆ ಆ ಪ್ಲೇಸು. ಇಲ್ಲೇ ಎಲ್ಲರೂ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಮತ್ತು ಇನ್ನೊಂದು ಏನು ಸ್ಕ್ಯಾಮ್ ನಡೀತಿದೆ ಇಲ್ಲಿ ಅಂದರೆ, ಕೆಲವೊಬ್ಬರು 1500 ಟ್ರೆಕ್ಕಿಗೆ ಅಂತ ಹೇಳ್ತಾರೆ, ಕೆಲವೊಬ್ಬರು 1000 ತೊಗೋತಾರೆ. ನಾವು 1000 ರೂಪೀಸ್ಗೆ ಹೋಗಿದ್ದು, ಪರ್ ಪರ್ಸನ್ 1000 ರೂಪೀಸ್. 6 ಜನದಿಂದ 6000 ರೂಪಾಯಿ ಕೊಟ್ಟು ಹೋಗಿದ್ದು. ನಮ್ಮ ಗೈಡ್ ಅದರಲ್ಲೂ ಸ್ಕ್ಯಾಮ್ ಮಾಡಿಬಿಟ್ಟ. ಯಾಕಂದರೆ ಬ್ರೇಕ್ಫಾಸ್ಟ್ ಕೊಟ್ಟರು, ಲಂಚೇ ಕೊಟ್ಟಿರಲಿಲ್ಲ. 25 ಕಿಲೋಮೀಟ್ರ್ ಟ್ರೆಕ್ ಮಾಡಿ ಲಂಚ್ ಕೊಡ್ದಿರ ಕರ್ಕೊಂಬಂದವನೇ ಹೆಂಗೆ ಬೈದಾಕ್ಬಿಟ್ಟಿದ್ದೀವಿ ಅಂದರೆ, ಅಟ್ಲೀಸ್ಟ್ ರೀಫಂಡು ಕೊಡಲಿಲ್ಲ, ಆ ಊಟದ ಅಮೌಂಟು ಕೊಡಲಿಲ್ಲ. ಇನ್ನೇನು ಇಷ್ಟೆಲ್ಲ ಆಗೋಗಿದೆ, ಬಿಟ್ಟಾಕು ತಲೆನೋವು ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಆಗಿಬಿಟ್ವಿ. ಸೊ ನಮ್ಮ ಟ್ರೆಕ್ಕು ಸ್ಟಾರ್ಟ್ ಆಗಿದ್ದು ಐ ಥಿಂಕ್ ಅರೌಂಡ್ ಒಂದು 9:30 ಬೆಳಗಿನ. ನಾವು ಅಷ್ಟು ಬೇಗ ಹೋಗೋಣ, ಇನ್ನೇನು ಅರ್ಧ ದಿವಸದಲ್ಲಿ ಮುಗ್ದೋಗುತ್ತೆ ಅಂತ ಹೇಳಿ ಹೋಗಿದ್ರಿ. ಬಟ್ 9 ಗಂಟೆಗೆ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗಿದ್ದು, ಎಂಡ್ ಆಗಿದ್ದು ಕರೆಕ್ಟಾಗಿ 5 ಗಂಟೆ ಸಂಜೆಗೆ. 25 ಕಿಲೋಮೀಟ್ರ್ ಟ್ರೆಕ್ ಇದೆ, 11 ಕಿಲೋಮೀಟರ್ ಹೋಗೋದು, 11 ಕಿಲೋಮೀಟರ್ ಬರೋದು. ಮುಂಚೆ ಸ್ವಲ್ಪ ಈಸಿ ಇತ್ತು ಅನ್ನಿಸ್ತು, ಯಾಕಂದರೆ ನಾನು 2023ಯಲ್ಲಿ ರೈಲ್ವೆ ಟ್ರೆಕ್ಕು ಸಹ ಮಾಡಿದ್ದೀನಿ. ಅದು ಈಸಿ ಅನ್ನಿಸ್ತು ನನಗೆ. ಬಟ್ ಇದು ಫಾರೆಸ್ಟ್ ಮುಖಾಂತರ ಇವಾಗ ಏನು ಮಾಡಿದಾರಲ್ವ ದೂದ್ ಸಾಗರ್ ಫಾರೆಸ್ಟ್ ಏರಿಯಾದವರು, ಅದು ತುಂಬ ಹೆಕ್ಟಿಕ್ ಆಗಿದೆ. ಮತ್ತು ಏನಂದರೆ ವಿಸಿಬಿಲಿಟಿ ತುಂಬ ಕಡಿಮೆ. ನೀವು ಮೇಲೆ ನಿಂತ್ಕೊಂಡು ಆ ಮೆಗ್ನಿಫಿಸೆಂಟಾಗಿ ನೋಡೋ ವಾಟರ್ ಫಾಲ್ಸ್ ವ್ಯೂಗಿಂತ ಕೆಳಗಡೆಯಿಂದ ನೋಡೋದು, ಅಂದರೆ ಎಲ್ಲಿ ಧುಮ್ಮುಕ್ಕುತ್ತಲ್ಲ ವಾಟರ್ ಫಾಲ್ಸು, ಅಲ್ಲಿಂದ ಮೇಲೆ ನೋಡೋದು ನಿಮ್ಗೆ ಅಷ್ಟು ವಿಸಿಬಿಲಿಟಿನೇ ಇಲ್ಲ. ಆ ಕಂಪ್ಲೀಟ್ ವಾಟರ್ ಫಾಲ್ಸು ನಿಮ್ಗೆ ಅಷ್ಟು ಕಾಣಿಸೋದೇ ಇಲ್ಲ. ಬಟ್ ಇದರಲ್ಲಿ ಏನು ಚಂದ ಅನ್ನಿಸ್ತು ಅಂದರೆ, ಥ್ರೂಔಟ್ ದ ಫಾರೆಸ್ಟ್ ಏರಿಯಾ ನಿಮಗೆ ಝರಿಗಳು ಹರಿತಾನೆ ಇರುತ್ತೆ, ವಾಟರ್ ಫಾಲ್ಸ್, ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಕಾಣಿಸ್ತಿರುತ್ತೆ. ಮತ್ತು ನಮಗೇನು ಜಿಗ್ನೆ ಎಲ್ಲ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಅಪ್ಪ. ಯಾವುದು ಲೀಚಸ್ ಎಲ್ಲ ಏನು ನಮಗೇನು ಅಷ್ಟು ಅಟ್ಯಾಕ್ ಆಗಿರಲಿಲ್ಲ. ಬಟ್ ಸ್ವಲ್ಪ ಕಷ್ಟ ಇದೆ. 11 ಕಿಲೋಮೀಟರ್ ಹೋಗಿ 11 ಕಿಲೋಮೀಟ್ರ್ ಬರೋದು. ನಾವು ಫುಲ್ಲು ಪವರ್ ಪ್ಯಾಕ್ಡಾಗಿ ರೈನ್ ಕೋಟೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ವಿ. ಬಟ್ ನಿಜವಾಗ್ಲೂ ಒಬ್ಬರೂ ಹಾಕಿಲ್ಲ, ಯಾಕಂದರೆ ರೈನ್ ಕೋಟ್ ಹಾಕಿದ್ರೇ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು ನಮಗೆ. ಸೊ ಹಾಗಾಗಿ ರೈನ್ ಕೋಟೆಲ್ಲ ಏನೂ ಹಾಕಿರಲಿಲ್ಲ. ನಾವು ನಾರ್ಮಲ್ ಶೂಸ್ ಹಾಕ್ಕೊಂಡು ನಾರ್ಮಲ್ ಡ್ರೆಸ್ಸಲ್ಲೇ ಟ್ರೆಕ್ ಮಾಡಿದ್ದು ಕಂಪ್ಲೀಟಾಗಿ. ನೋಡಿ ಇಲ್ಲಿ ನಮ್ಮ ಸೈಡ್ಗೆ ಹರಿತಾ ಇತ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಅದು. ಇದೆಲ್ಲ ನಿಮಗೆ ಅಷ್ಟೊಂದು ಕಾಣಸಿಗಲ್ಲ ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೆಕ್ ಮಾಡಿದ್ರೆ. ಬಟ್ ಅಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ನಿಮಗೆ ಸಣ್ಣ ಸಣ್ಣ ಝರಿಗಳು ಹರಿತಾ ಇರುತ್ತೆ, ಮೇಲಿಂದ ಸಣ್ಣ ಸಣ್ಣ ವಾಟರ್ ಫಾಲ್ಸು, ಈ ಟನಲಲ್ಲೆಲ್ಲ ನೀರು ಹರಿತಾ ಇರುತ್ತೆ. ಬಟ್ ಥ್ರೂ ಫಾರೆಸ್ಟ್ ಏರಿಯಾ ಹೋಗಿದ್ದು, ನಾವು ಯಾವುದೇ ಟನಲ್ ಪಾಸ್ ಮಾಡಲಿಲ್ಲ, ಕಂಪ್ಲೀಟ್ ಫಾರೆಸ್ಟ್ ಟ್ರೆಕ್ಕೇ ಮಾಡಿದ್ದು. ಇದು ಸಮ್ವೇರ್ ಅರೌಂಡ್ 11 ಕಿಲೋಮೀಟರ್ಸ್ ಟ್ರೆಕ್ ಇತ್ತು ಒಂದು ಸೈಡು, ತಿರ್ಗಾ ವಾಪಸ್ಸು 11 ಕಿಲೋಮೀಟರ್ ಟ್ರೆಕ್ಕು. ಈ ಕಂಪ್ಲೀಟ್ 22 ಕಿಲೋಮೀಟರ್ ಟ್ರೆಕ್ಕಲ್ಲಿ ನಿಮಗೆ ಊಟ ಅಥವಾ ಸ್ನ್ಯಾಕ್ಸ್ ಅಂತ ಸಿಗೋದು 2 ಪ್ಲೇಸಲ್ಲಿ. ಒಂದು ಸ್ವಲ್ಪ ಈ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಮಾಡಿ ಒಂದು 5 ಕಿಲೋಮೀಟರ್ ನಡೆದಾಗ ಒಂದು ಸಿಕ್ಕಿದ್ರೆ, ವಾಟರ್ ಫಾಲ್ಸ್ ಇನ್ನೇನು ರೀಚ್ ಆದ್ವಿ ದೂದ್ ಸಾಗರ್ಗೆ, ಇನ್ನೊಂದು 3 ಕಿಲೋಮೀಟರ್ ಇದೆ ಅನ್ನುವಾಗ ಇನ್ನೊಂದು ಸ್ನ್ಯಾಕ್ಸ್ ಶಾಪ್ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ನಿಮಗೆ. ಊಟ ಬ್ಯಾಟಿಂಗ್ ಮಾಡ್ಬೋದು, ಮೇಲೆ ಎಲ್ಲ ಸಿಗುತ್ತೆ ಅಂತೆಲ್ಲ ಹೋಗ್ಬಿಡ್ಬೇಡಿ. ಯಾಕಂದರೆ ಅಲ್ಲಿ ಸಿಕ್ಕಿದ್ದು ಬರೀ ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟು ಹೆಂಗೆ ಅಂದರೆ, 2 ಬ್ರೆಡ್ ಸ್ಲೈಸ್ ಮಧ್ಯೆ ಮೊಟ್ಟೆದು ಆಮ್ಲೆಟ್ ಇಟ್ಟು ಕೊಟ್ಟಿದ್ರು ಅಷ್ಟೇ. ಮತ್ತು ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ನಾವು. ನೀರಲ್ಲೆಲ್ಲ ಬಿದ್ದು ಒದ್ದಾಡ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಯಾಕಂದರೆ ಹರಿತಿರೋ ನೀರಲ್ವಾ, ಕ್ಲೀನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು, ನೇಚರು ಚೆನ್ನಾಗಿತ್ತು. ಬಟ್ ಅಲ್ಲಲ್ಲಿ ಗಲೀಜು ಮಾಡಿಬಿಟ್ಟಿದ್ದಾರೆ ಜನ. ಅಂದರೆ ಲಿಟ್ರಿಂಗ್ ಇರುತ್ತೆ ಅಲ್ವಾ, ಈ ಪ್ಲಾಸ್ಟಿಕ್ ಕವರ್ಸು, ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ಅಲ್ಲಲ್ಲೇ ಎಸ್ತಿರೋದು ಅದೆಲ್ಲ ಇತ್ತು. ಸ್ವಲ್ಪ ಟೂರಿಸ್ಟ್ ಅವರು ಹೋದಾಗ ಟ್ರೆಕ್ಕರ್ಗಳು ಸ್ವಲ್ಪ ಗಮನದಿಂದ ಇರಬೇಕು. ಏನಾದರೂ ವೇಸ್ಟೇಜ್ ಇದ್ದರೆ ನಿಮ್ಮ ಬ್ಯಾಗಲ್ಲಿ ಹಾಕೊಂಬನ್ನಿ, ಆಮೇಲೆ ಎಲ್ಲಾದರೂ ಡಸ್ಟ್ಬಿನಲ್ಲಿ ಹಾಕ್ಬೋದು. ಸ್ವಲ್ಪ ಕಾಮನ್ ಸೆನ್ಸ್ ಇರಲಿ. ಅದಾದಮೇಲೆ ನಮಗೆ ನಡೆದು ಸಾಕಾಗಿ, ಇದು ನಾನು ಹೇಳಿದ್ನೆಲ್ಲ ವಾಟರ್ ಫಾಲ್ಸಿಗೆ ಇನ್ನೊಂದು 3 ಕಿಲೋಮೀಟರ್ ಇದೆ ಅನ್ನುವಾಗ ಸಿಗುವಂತಹ ಪಾಯಿಂಟ್ ಇತ್ತು. ಇಲ್ಲಿ ನಾವು ತುಂಬಾ ಹಸುವಾಗಿಬಿಟ್ಟಿತ್ತು ಅಂತ ಹೇಳಿ ಮ್ಯಾಗಿ ತೊಗೊಂಡು ತಿಂತಾ ಇದ್ವಿ.
ಒಂದು ಮ್ಯಾಗಿ ಬಂದು 60 ರುಪೀಸು. ಮತ್ತು ಚಿಪ್ಸ್ ಏನಾದ್ರು ತೊಗೋತೀರಾ ಅಂದರೆ 10 ರುಪೀಸ್ ಪ್ಯಾಕೆಟ್ನ 15 ರುಪೀಸಿಗೆ ಮಾರ್ತಾರೆ. ನಾವು ಅದರಲ್ಲಿ ಏನು ಬಾರ್ಗೇನ್ ಮಾಡೋಕ್ಕೆ ಹೋಗಿಲ್ಲ. ಪಾಪ ಅವರಷ್ಟು ಎತ್ತರಕ್ಕೆ ತೊಗೊಂಡೋಗಿ ಅಲ್ಲಿ ಮಾರ್ತಿರೋದು ನಿಜವಾಗ್ಲೂ ಬರ್ತಿದೆ. ಆ್ಯಂಡ್ ಅವರೇನು ಅಷ್ಟೊಂದು ಎಕ್ಸ್ಟ್ರಾನೂ ಚಾರ್ಜ್ ಮಾಡ್ತಿಲ್ಲ ಪಾಪ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ, ಇಲ್ಲಂತೂ ಸ್ಕೇಟಿಂಗೇ ಆಡ್ಬಿಟ್ಟಿದ್ದೀವಿ ಬಿಡಿ, ಅಷ್ಟು ಜಾರ್ತಿತ್ತು ಮಣ್ಣು. ಯಾಕಂದರೆ ಎಲ್ಲರೂ ವಾಟರ್ ಫಾಲ್ಸ್ ನೋಡಿ ಆ ನೆಂದಿರೋ ಶೂಸ್ ಅಥವಾ ನೆಂದಿರೋ ಚಪ್ಪಲಲ್ಲಿ ಬರ್ತಿರ್ತಾರಲ್ವ, ಹಾಗೆ ಮಣ್ಣು ಸ್ಮೂತ್ ಆಗಿಬಿಟ್ಟಿದೆ. ತುಂಬ ಜಾರುತ್ತೆ, ಕೇರ್ಫುಲ್ ಆಗಿರಬೇಕು. ನಾವೇ ನೋಡಿಬಿಟ್ವಿ ಎಷ್ಟೊಂದು ಜನ ಬಿದ್ದಿರೋದನ್ನ ಟ್ರೆಕ್ ಮಾಡಬೇಕಾದ್ರೆ, ಯಾಕಂದರೆ ತುಂಬ ಸ್ಲಿಪ್ಪರಿ ಇತ್ತು, ನೈಸ್ ಆಗಿಬಿಟ್ಟಿದೆ ಅಲ್ಲ ಮಣ್ಣು, ಹಾಗಾಗಿ ತುಂಬ ಸ್ಲಿಪ್ಪರಿ ಇರುತ್ತೆ. ಡೆಕಾಥ್ಲಾನ್ ಶೂಸ್ ಅವರಂತೂ ಬಿದ್ದು ಒದ್ದಾಡ್ಬಿಟ್ಟಿದ್ದಾರೆ, ಅಷ್ಟು ಜಾರ್ತಿದ್ರು ಅವ್ರುಗಳೆಲ್ಲ. ಅದಾದಮೇಲೆ ನಾವೊಂದು 2-3 ಬ್ರಿಡ್ಜ್ ಪಾಸ್ ಮಾಡಿದ್ದೀವಿ. ಇದಂತೂ ಅಮೇಝಿಂಗ್ ಆಗಿತ್ತು ವ್ಯೂ, ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಎಲ್ಲ ನಡ್ಕೊಂಡು ಹೋಗಿದ್ದು ನಮ್ಮ ಟೀಮ್ ಅವರು. ಬ್ಯೂಟಿಫುಲ್ ಆಗಿತ್ತು ನೇಚರ್ ಮಾತ್ರ. ಆ ತಂಪನೆ ಗಾಳಿ, ಆಮೇಲೆ ಆ ಫ್ರೆಶ್ ಏರು ನಿಮಗೆ ಅಲ್ಲೇ ಸಣ್ಣ ಕಾಣಿಸ್ತಿರುತ್ತೆ, ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ದೂದ್ ಸಾಗರ್ದು. ಅದಾದಮೇಲೆ ತಿರ್ಗಾ ಇದು ನೋಡಿ, ಈ ಪಾಯಿಂಟಲ್ಲೂ ಅಷ್ಟೇ ನಿಮಗೆ ಕ್ಯಾಂಟೀನ್ ಥರ ಇದೆ. ಬಟ್ ನಾವು ವಾಪಸ್ ಬರ್ತಾ ತಿನ್ನೋಣ ಅಂದ್ಕೊಂಡ್ವಿ, ವಾಪಸ್ ಬರ್ತಾ ನೋಡಿದ್ರೆ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಅವರು, ಏನು ಅವೈಲೇಬಲೇ ಇರಲಿಲ್ಲ. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಕೆಲವೊಬ್ಬರೆಲ್ಲ ತಿಂತಾಯಿದ್ರು, ಈ ಫ್ರೆಂಚ್ ಫ್ರೈಸು, ಸ್ಮೈಲೀಸು ಆ ಥರದ್ದೆಲ್ಲ ಇದೆ ಅಂತ ಬೋರ್ಡ್ ಹಾಕಿದ್ರು. ಬಟ್ ವಾಪಸ್ ಬರತ್ತಾ ತಿನ್ನೋಣ ಅಂದ್ಕೊಂಡ್ರೆ, ಹೊಟ್ಟೆ ಹಸಿತಿರುತ್ತಲ್ವಾ, ವಾಪಸ್ ಬರ್ತಾ ತಿನ್ನೋಣ ಅಂದ್ಕೊಂಡ್ವಿ, ಅದು ಅವೈಲೇಬಲ್ ಇರಲಿಲ್ಲ. ಆಮೇಲೆ ಇನ್ನೊಂದು, ವಾಟ್ರ್ ಬಾಟಲ್ಸು ಸಹ ಇದೇ ಕ್ಯಾಂಟೀನ್ಸಲ್ಲೇ ಅವೈಲೇಬಲ್ ಇರುತ್ತೆ. ಬಟ್ ಅವ್ರು ಕ್ಲೋಸ್ಡ್ ಆಗಿದ್ರೆ ನಿಮ್ಗೆ ಏನೂ ಸಿಗಲ್ಲ. ಸೊ ನಿಮ್ಮ ವಾಟ್ರ್ ಬಾಟಲ್ಸ್ನ ಕ್ಯಾರಿ ಮಾಡೋದು ಉತ್ತಮ. ಯಾಕಂದರೆ ಹರಿತಿರೋ ನೀರು ನಾವು ಅಟ್ಲೀಸ್ಟ್ ಅಲ್ಲೇ ಕುಡ್ಕೊಳ್ಳೋಣ ಅಂತ ನೋಡಿದ್ವಿ, ಬಟ್ ಸಣ್ಣ ಸಣ್ಣ ಮೈನ್ಯೂಟ್ ಸ್ಯಾಂಡ್ ಪಾರ್ಟಿಕಲ್ಸ್ ಸಹ ನಿಮಗೆ ಮಣ್ಣಲ್ಲಿರುತ್ತೆ. ಸೊ ಹಾಗಾಗಿ ನಿಮ್ಮ ವಾಟ್ರ್ ಬಾಟಲ್ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಹೈಡ್ರೇಟೆಡ್ ಆಗಿರಿ, ಎಲೆಕ್ಟ್ರೋಲೈಟ್ಸ್ ಕ್ಯಾರಿ ಮಾಡಿ, ಸ್ವಲ್ಪ ಎನರ್ಜಿ ಬಾರಿಸಿರಿ. ಇದು ಈಸಿ ಇಲ್ಲವೇ ಇಲ್ಲ ಟ್ರೆಕ್ಕು, ನಿಮಗೆ ರೈಲ್ವೆ ಟ್ರೆಕ್ ಅಷ್ಟು ಈಸಿ ಇರಲ್ಲ ನೋಡಿ. ಇದೇ ವಾಟ್ರ್ ಫಾಲ್ಸು, ಮತ್ತು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಅಷ್ಟೇ ಸ್ವಲ್ಪ ಜಾಗ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಟೂರಿಸ್ಟ್ಗಳು ಜಾಸ್ತಿ ಇದ್ದರು, ಟ್ರೆಕ್ಕರ್ಸು, ಬಟ್ ಅಲ್ಲಿ ನಿಂತ್ಕೊಳ್ಳೋ ಸ್ಪೇಸ್ ಚಿಕ್ಕದಾಗಿತ್ತು. ಆಮೇಲೆ ಎಲ್ರಿಗೂ ಫೋಟೋ ಬೇಕು, ಎಲ್ಲರೂ ಮುಗಿಬಿದ್ದಿದ್ದಾರೆ, ಅಷ್ಟು ಒಂಥರ ಜನಜಂಗುಳಿ ಆಗೋಗಿತ್ತು ಬಿಡಿ. ಆಮೇಲೆ ನಿಮಗೆ ಕಂಪ್ಲೀಟ್ ವಾಟರ್ ಫಾಲ್ಸ್ ಕಾಣಿಸಲ್ಲ, ಕೆಳಗಡೆಯಿಂದ ನೋಡೋರಿಗೆ ಆ ಎತ್ತರದಿಂದ ಸುರಿಯುವಂಥ ಜಲಪಾತ ಕಾಣಿಸೋದೇ ಇಲ್ಲ. ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಅನ್ನಿಸ್ತು. ನನಗೇನೋ ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೆಕ್ ಮಾಡೋದನ್ನೇ ಅದ್ಭುತವಾಗಿತ್ತು ಅನ್ನಿಸ್ತು. ಮತ್ತು ಚೆನ್ನಾಗಿ ಫೀಲು ಇತ್ತು, ಒಂಥರ ಸಗದಾಗಿ ಫೀಲ್ ಇತ್ತು. ಅಲ್ಲಿ ಟ್ರೈನ್ ಹೋಗಿದ್ದು ಒಂದು ಒಳ್ಳೆ ಶಾಟ್ ಸಿಕ್ತು ನನಗಂತೂ. ಅದಾದಮೇಲೆ ತಿರ್ಗಾ ಎಲ್ಲ ಟ್ರೆಕ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದು ಅಲ್ಲೊಂದು ವ್ಯೂ ಪಾಯಿಂಟ್ ತೋರಿಸಿದ್ನಲ್ಲ, ಅದೇ ಕ್ಯಾಂಟೀನ್ ಇರೋ ಹತ್ರ, ಅಲ್ಲೇ ಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಎಲ್ಲರೂ. ಅದಾದಮೇಲೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರನೂ ಸ್ವಲ್ಪ ಹೊತ್ತು ನೀರಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು, ಅದಾದಮೇಲೆ ಕೂಲಂ ಸ್ಟೇಷನಿಂದ ನಮ್ಮ ಸ್ಟೇ ಬುಕ್ ಆಗಿದ್ದು, ನಾವು ಮಾಡಿದ್ದು ಕಾಸಾ ರೀಗಲ್ ಅಂತ. ಇದು ಕೊಲ್ವಾ ಬೀಚ್ ಹತ್ರ ಇದೆ. ಬೀಚ್ಗಂತೂ ನಮಗೆ ನಮ್ಮ ಸ್ಟೇಯಿಂದ ನಡ್ಕೊಂಡೇ ಹೋಗ್ಬಿಡ್ಬೋದಾಗಿತ್ತು ಕೊಲ್ವಾ ಬೀಚ್ಗೆ, ಅಷ್ಟು ಹತ್ತಿರವಾಗಿತ್ತು ನಮ್ಮ ಸ್ಟೇ. ಕೋರ್ಟ್ಯಾರ್ಡ್ JW ಮ್ಯಾರಿಯಟ್ ಅವ್ರದ್ದು ಕೋರ್ಟ್ಯಾರ್ಡ್ ಇದೆಯಲ್ಲ, ಆ ಹೋಟೆಲ್ ಪಕ್ಕನೇ ಇದ್ದಿದ್ದು ನಮ್ಮದು ಸ್ಟೇ. ಬ್ಯೂಟಿಫುಲ್ ಆಗಿತ್ತು ಸ್ಟೇ ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಏನು ಚೆನ್ನಾಗಿ ಮಾಡ್ತೇನೋ ಇಲ್ವೋ ಗೊತ್ತಿಲ್ಲ, ನನ್ನ ಸ್ಟೇ ಬುಕ್ಕಿಂಗ್ ಮಾತ್ರ ಸಖತ್ತಾಗಿ ಮಾಡ್ತೀನಿ. ನಾನು ಸಿಕ್ಕಾಪಟ್ಟೆ ಹುಡುಕ್ತೀನಿ, ಕುತ್ಕೊಂಡು ಎಲ್ಲ ಅಪ್ಲಿಕೇಶನಲ್ಲೂ ಹುಡುಕ್ತೀನಿ. ಆಮೇಲೆ ಅವ್ರದ್ದು ಪಿಕ್ಚರ್ಸ್ ಏನು ಅವ್ರು ಅಪ್ಲೋಡ್ ಮಾಡಿದ್ದಾರೆ, ವೆಬ್ಸೈಟಲ್ಲಿ ಏನು ಅಪ್ಲೋಡ್ ಮಾಡಿದ್ದಾರೆ, ಗೂಗಲ್ ಮ್ಯಾಪ್ಸ್ ಮುಖಾಂತರನೂ ಚೆಕ್ ಮಾಡ್ತೀನಿ. ಸೊ ಅದಾದಮೇಲೆ ಬಂದಾದಮೇಲೆ ನನಗಂತೂ ಶಕ್ತಿನೂ ಇರಲಿಲ್ಲ ಬಿಡಿ, ಫುಲ್ ಝೋನ್ಡ್ ಔಟ್ ಆಗಿಬಿಟ್ಟು ಎಲ್ಲರೂ ಮಲ್ಕೊಂಬಿಟ್ಟಿದ್ವಿ ಬಂದಿದ್ದಿನ. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ, ಎಲ್ಲರೂ ಬೆಳಗ್ಗೆನೇ ಸ್ವಿಮ್ಮಿಂಗ್ ಪೂಲಲ್ಲಿ ಧುಮುಕ್ಬಿಟ್ಟಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನಾವು ಬುಕ್ ಮಾಡಿದ್ದು ಸ್ಟೇ. ಸ್ವಿಮ್ಮಿಂಗ್ ಪೂಲ್ ಇನ್ಕ್ಲೂಡೆಡ್ ಇತ್ತು. ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ, ಗೇಮ್ಸ್ ಆಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಆಮೇಲೆ ನೋಡಿ ಎಲ್ಲರಿಗೂ ಎತ್ತಿ ಎಸಿತಾ ಇದ್ವಿ, ನನ್ನ ತಂಗಿಗೆ ಎಸಿತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ. ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಮ ಸ್ಟೇಯಲ್ಲಿ ನಾವಂತೂ. ಮತ್ತು ಕಾಂಪಿಟೇಷನ್ ಮಾಡ್ತಾಯಿದ್ವಿ, ಯಾಕಂದರೆ ಮಂಜುನಾಥ್ಗೆ, ಪವನ್ಗೆ ಮತ್ತು ಗೌಶಿಗೆಲ್ಲ ಸ್ವಿಮ್ಮಿಂಗ್ ಬರುತ್ತೆ ಆಯಿತಾ. ನಾವು ಕಾಂಪಿಟೇಷನ್, ಈ ತಕೀಸೀಸ್ ಕ್ಯಾಸಲ್ ಬರ್ತಿತ್ತು ಗೊತ್ತಾ, ಯಾರು ಸ್ವಿಮ್ ಮಾಡ್ಕೊಂಡು ಹೋಗಿ ತಿರ್ಗಾ ಅಲ್ಲಿ ಇದು ಆ್ಯಕ್ಚುಲಿ 5 ಫೀಟ್ ಇತ್ತು ಸ್ವಿಮ್ಮಿಂಗ್ ಪೂಲು. ಲಿಟ್ರಲಿ ನನ್ನ ನೆಕ್ವರೆಗೂ ಬರ್ತಿತ್ತು ನೀರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ. ಸ್ವಲ್ಪ ಡೀಪ್ ಇತ್ತು ಸ್ವಿಮ್ಮಿಂಗ್ ಪೂಲು. ಇವರಿಗೆಲ್ಲ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇಟ್ಟಿದ್ವಿ, ಯಾರು ಹೋಗಿ ಸ್ವಿಮ್ ಮಾಡಿಕೊಂಡು ಆ ಕಡೆ ಎಗ್ರಿ ತಿರ್ಗಾ ಈ ಕಡೆ ಎಗ್ರಿ ಬರಬೇಕು. ಆ ಕಡೆ ಚೈಲ್ಡ್ಸ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಚಿಲ್ಡ್ರನ್ಗೆ, ಅದು ಚಿಕ್ಕದಾಗಿತ್ತು. ಆ ಕಡೆ ಎಗ್ರಿ ಯಾರು ಫಸ್ಟ್ ಬರ್ತಾರೋ ಅವರು ವಿನ್ನರು. ಆ ಥರ ಎಲ್ಲ ಸ್ವಲ್ಪ ಗೇಮ್ಸ್ ಆಡ್ತಾ ಇದ್ವಿ. ಅದಾದಮೇಲೆ ಒಳ್ಳೆ ಲಂಚ್ ಮಾಡೋಣ. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಹೋಟೆಲ್ಗೆ ಬುಕ್ ಮಾಡ್ಕೊಂಬಿಟ್ಟಿದ್ವಿ, ಇಡ್ಲಿ, ದೋಸೆ, ಪೂರಿ ಎಲ್ಲ. ಅದಾದಮೇಲೆ ಸೀ ಫುಡ್ ತಿನ್ನೋಣ ಅಂತ ಹೋದ್ವಿ. ಫಸ್ಟ್ ಆಫ್ ಆಲ್ ಗೋವಾದಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಅಂತ ಹೇಳೋಕ್ಕಾಗಲ್ಲ, ಬಟ್
ಒಂಥರ ಎಣ್ಣೆಯಲ್ಲಿ ದುಡ್ಡು ಕಮ್ಮಿ ಮಾಡಿಬಿಟ್ಟು ಊಟದಲ್ಲಿ ದುಡ್ಡು ಇಟ್ಕೊಳ್ತಾವ್ರು ಅಷ್ಟೇ. ಒಂದು ಐಟಮು 200 ರೂಪಾಯಿ ಕೆಳಗಡೆ ನಿಮ್ಗೆ ಯಾವುದು ಸಿಗೋದೇ ಇಲ್ಲ. ಏನು ಸೌತ್ ಇಂಡಿಯನ್ ಇಡ್ಲಿ ಒಂದು 80 ರೂಪಾಯಿಗೆ ಸಿಗುತ್ತೆ ಅನ್ನೋದು ಬಿಟ್ಟರೆ ಯಾವ ಐಟಮು ನಿಮಗೆ 200 ರೂಪಾಯಿ ಕಮ್ಮಿ. ಸ್ಟ್ರೀಟ್ ಫುಡ್ ಲಿಟ್ರಲಿ ಎಗ್ ರೈಸು ಸ್ಟ್ರೀಟ್ ಫುಡ್ಡೇನೆ 150 ರೂಪಾಯಿ 170 ರೂಪಾಯಿ, ಒಂದು ಶವರ್ಮ 100 ರೂಪಾಯಿ. ಅದು ಹೆಂಗಿತ್ತು ಅಂದರೆ ಕಾಟಿ ರೋಲ್ ಥರ ಇತ್ತು. ಅದಾದಮೇಲೆ ಎಲ್ಲ ಕಾಲ ಕಟ್ಟ ತಿನ್ಕೊಂಡು ನಾವು ರೆಂಟಲ್ ಬೈಕ್ ತೊಗೊಂಡಿದ್ವಿ. ನೀವು 9 ಗಂಟೆಯಿಂದನಾದರೂ ತೊಗೊಳ್ಳಿ, ಮಧ್ಯಾಹ್ನದಿಂದನಾದರೂ ತೊಗೊಳ್ಳಿ, ಬಟ್ 6 ಗಂಟೆ ಲಾಸ್ಟ್ ಇದೆ ರೆಂಟಲ್ ಬೈಕ್ಸು. ಅಂದರೆ ಸ್ಕೂಟಿ ತೊಗೊಂಡಿದ್ವಿ ನಾವು, 500 ರೂಪಾಯಿ ಅದು ಸ್ಕೂಟಿ. ಹೆಲ್ಮೆಟ್ ಅವರೇ ಕೊಡ್ತಾರೆ, ಬಟ್ ಪಿಲಿಯನಿಗೆ ಕೊಡಲ್ಲ, ಬರೀ ರೈಡರಿಗೆ ಮಾತ್ರನೇ ಹೆಲ್ಮೆಟ್ ಕೊಡ್ತಾರೆ. 500 ರುಪೀಸ್ ತೊಗೊಂಡಿದ್ರು. ಅದಾದಮೇಲೆ ಯಾಕೋ ಊಟ ಸೀ ಫುಡ್ಡು ಹೆಂಗೆ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅಂದರೆ 4,000 ರೂಪಾಯಿ ಸೀ ಪ್ಲ್ಯಾಟರ್ ತೊಗೊಂಬಿಡಿ ಅಂತ ಕುಂತಿದ್ರು. ಬಟ್ ನಾವು ಕಂಟ್ರೋಲ್ ಮಾಡ್ಕೊಂಡು ಬಜೆಟಲ್ಲಿರಲಿ ಅಂತ ಹೇಳಿ ಮೆಕ್ಡಾನಲ್ಸ್ ಹೋಗಿದ್ವಿ. ಫ್ರೈಸ್ ಮತ್ತು ಬರ್ಗರ್ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿತ್ತು. ಅದಾದಮೇಲೆ ಅದ್ರ ಪಕ್ಕನೇ ಫ್ಯಾಷನ್ ಫ್ಯಾಕ್ಟ್ರಿ ಇತ್ತು. ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲರೂ ನಮ್ಮ ಟೀಮ್ ಮೆಂಬರ್ಸು, ಚೆನ್ನಾಗಿತ್ತು ಫ್ಯಾಷನ್ ಫ್ಯಾಕ್ಟ್ರಿ, ಒಳ್ಳೆ ಆಫರ್ಸ್ ಇತ್ತು. ಅದಾದಮೇಲೆ ಇದು ಬೆಂಜಾಲಿಯಮ್ಮು ಬೀಚಿದ್ದು. ನಾವು ಇದ್ದಿದ್ದ ಕಡೆಯಿಂದ ತುಂಬ ಹತ್ತಿರ ಇತ್ತು ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಇಲ್ಲಿ ಸ್ಯಾಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಒಳ್ಳೆ ಎಷ್ಟು ಸಖತ್ತಾಗಿತ್ತು ಸ್ಯಾಂಡ್. ನನಗೆ ನಿಜವಾಗ್ಲೂ ಮರಳು ಇಷ್ಟ ಆಯಿತು ಅಲ್ಲಿ. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆಲ್ಲ ಗಿಫ್ಟ್ಸು ಸೊವಿನೀರ್ಸು ಎಲ್ಲ ತೊಗೋತಾ ಇದ್ರು. ಅದಾದಮೇಲೆ ಇದು ಒಂದು ಕೆಫೆ ಥರ ಇತ್ತು ಅಲ್ಲಿ, ಲೈಕ್ ಲೈವ್ ಕಾನ್ಸರ್ಟ್ ಎಲ್ಲ ನಡೀತಾ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿನ್ಕೊಂಡು ಅದಾದಮೇಲೆ ಶವರ್ಮ ತಿಂದ್ವಿ ನಾವು ನೈಟ್ ಡಿನ್ನರ್ಗೆ. ಇವ್ರಿಗೆಲ್ಲ ಎಗ್ ರೈಸ್ ತೊಗೊಂಡಿದ್ರು, ನಾವು ಶವರ್ಮ ತೊಗೊಂಡಿದ್ವಿ, ಚಿಕನ್ ಶವರ್ಮ. ಅದಾದಮೇಲೆ ನಮ್ಮ ಇದು ಕೊಲ್ವಾ ಬೀಚಿಂದನೇ ನಾವು ಬುಕ್ ಮಾಡಿಬಿಟ್ಟಿದ್ವಿ ಕ್ಯಾಬ್ ಮಡ್ಗಾಂವ್ ಗೋವಾ ರೈಲ್ವೆ ಸ್ಟೇಷನ್ಗೋಸ್ಕರ. ಮತ್ತು ಕ್ಯಾಬ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಸ್ಕ್ಯಾಮು. 500 ರೂಪಾಯಿ 1000 ರೂಪಾಯಿ ಇಲ್ದಿದ್ದು ನಿಮಗೆ ಕ್ಯಾಬೇ ಸಿಗೋಲ್ಲ ಗೋವಾದಲ್ಲಿ. ಓಲಾ ಊಬರು ರ್ಯಾಪಿಡೋ ಯಾವುದೂ ವರ್ಕ್ ಆಗೋಲ್ಲ, ಟ್ಯಾಕ್ಸಿಗಳನ್ನೇ ಬುಕ್ ಮಾಡಬೇಕು ನೀವು. ಮತ್ತು ರೆಂಟಲ್ ಬೈಕ್ಸು ಅಷ್ಟೇ, ನಿಮಗೆ ರಾಯಲ್ ಬ್ರದರ್ಸು ಆನ್ ಬೈಕ್ಸ್ ಎಲ್ಲ ಏನೋ ಆನ್ಲೈನ್ ಬುಕ್ ಮಾಡ್ಕೊತೀನಿ ಅಂದರೆ ಸಾಧ್ಯನೇ ಇಲ್ಲ. ಅಲ್ಲ, ಅವ್ರದ್ದೇ ನಡೆಯೋದು, ಅವ್ರು ಹೇಳಿದ ರೇಟೇ ನಡೆಯೋದು. ಆ್ಯಂಡ್ ಪ್ರತಿಯೊಬ್ಬರು ನಾವಂತೂ ರೆಂಟಲ್ ಬೈಕ್ಸು ಸ್ವಲ್ಪ ಕಮ್ಮಿ ಆಗುತ್ತೋ ಏನೋ, ಯಾಕಂದರೆ ಮಧ್ಯಾಹ್ನದಿಂದ ಬುಕ್ ಮಾಡ್ತಿದ್ದಿದ್ದು ಅಲ್ವಾ ಅಂದ್ಬಿಟ್ಟು ಒಂದು 10-15 ಜನಕ್ಕೆ ಕಾಲ್ ಮಾಡಿ ವಿಚಾರಿಸಿದ್ದೀವಿ ನಾವು. 6 ಜನ, ಎಲ್ರದ್ದು ಸೇಮ್ ಪ್ರೈಸೇನೆ. ಅದಾದಮೇಲೆ ನಮಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಯಿತು ಅಂದರೆ, ಮೊದಲಿಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 3 ನಮ್ಮ ಟ್ರೈನ್ ಬರುತ್ತೆ ಅಂತ ನಮಗೆ ಆನ್ಲೈನಲ್ಲಿ ತೋರಿಸ್ತಿದ್ದು, ಮತ್ತು ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿದ್ದು. ಅದಾದಮೇಲೆ ಚೇಂಜ್ ಆಗೋಯ್ತು, ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ರು, ಪ್ಲ್ಯಾಟ್ಫಾರ್ಮ್ ನಂಬರ್ 6 ಬರ್ತಿದ್ದೆ ವಾಸ್ಕೋ ಡ ಗಾಮಾ ಎಕ್ಸ್ಪ್ರೆಸ್, ಯಶವಂತಪುರ ಎಕ್ಸ್ಪ್ರೆಸ್ಸು ಅಂತ. ಅದನ್ನು ಹತ್ಕೊಂಡು ಆಮೇಲೆ ಇವ್ರು 3 ಜನ ಚಿಕ್ಕಬಳ್ಳಾಪುರನೇ ಇಳ್ಕೊಂಡ್ರು, ಯಾಕಂದರೆ ಅಲ್ಲಿ ಟ್ರೈನ್ ಸ್ಟಾಪ್ ಮಾಡಿದ್ರು. ಅದೇನೋ ಗೊತ್ತಿಲ್ಲ, ಇವ್ರು ಇಳ್ಕೊಂಡಿದ್ದ ತಕ್ಷಣನೇ ಗೋವಾಲೆಲ್ಲ ಚೆಕಿಂಗ್ ಆಗಲಿಲ್ಲ. ನಮಗೆ ನೋಡಿದ್ರೆ ಪೊಲೀಸ್ ಅವರು ಬ್ಯಾಗ್ ಚೆಕಿಂಗಿಗೋಸ್ಕರ ಚಿಕ್ಕಬಳ್ಳಾಪುರ ಸ್ಟೇಷನಲ್ಲಿ ಬಂದುಬಿಟ್ಟವ್ರೆ. ಎಲ್ಲರೂ ಕ್ರೇಟ್ ಗಟ್ಟಲೆ ಹಿಡ್ದಿರೋದು ಅವರು, ಬಿಯರ್ ಅದು ಇದು ಎಲ್ಲ ಎಷ್ಟೊಂದು ಜನ ಎತ್ಕೊಂಡು ಹೋಗ್ತಾ ಇದ್ದಿದ್ದು. ಅದಾದಮೇಲೆ ನಾವೆಲ್ಲರೂ ಯಶವಂತಪುರ ಇಟ್ಕೊಂಡು, ನಾನು ಮಾನಸ ಗೌಶಿಕ್